ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡು ಶೀತವನ್ನು ದೂರ ಓಡಿಸಬೇಕು ಅಂತಿಲ್ಲ. ಈ ತಾಮ್ರಾಣಿ ಸೊಪ್ಪನ್ನು ಬಳಸಿ ಹೇಗೆ ಶೀತವನ್ನು ಕಮ್ಮಿ ಮಾಡಬಹುದು, ಅಥವಾ ಜ್ವರ ಬಂದು ಬಾಯಿ ರುಚಿ ಇಲ್ಲದಿರತಕ್ಕಂಥದ್ದನ್ನು ಹೇಗೆ ಮತ್ತೆ ನಮಗೆ ಬಾಯಿ ರುಚಿಯನ್ನು ಬರೆಸಬಹುದು, ಮೈ ಮೇಲೆ ಬರ್ತಕ್ಕಂತಹ ಒಂದು ಬಿಸಿರೂಪ ಅಂತ ಇದೆ ಅಥವಾ ದಡಿಕೆ ಅಂತ ಬರುತ್ತೆ, ಸೊ ಅದನ್ನು ಹಚ್ಚಿ ಹೇಗೆ ಅದನ್ನು ದೂರ ಮಾಡಿಸಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಮದ್ದಿನ ಕಾರ್ಯಕ್ರಮದಲ್ಲಿ ನಮಗೆ ಒಳ್ಳೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ನನ್ನ ಜೊತೆಗೆ ಇವತ್ತು ತುಳಸಿ ದಯಪ್ರಸಾದ್ ಅವರು ಮನೆಮದ್ದು ಎಪಿಸೋಡನ್ನು ಮಾಡೋದಕ್ಕೆ ಮತ್ತೊಮ್ಮೆ ಜೊತೆಯಾಗಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಓಕೆ, ಎಲ್ಲರಿಗೂ ಕೂಡ ಹೊಸ ಹೊಸ ವಿಚಾರದಲ್ಲಿ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಎಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ವಾರದ ಮನೆಮದ್ದು ಸಂಚಿಕೆಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಳ್ಳುವ. ಇವತ್ತು ನೀವು ನಮಗೆ ಯಾವ ಒಂದು ಮನೆಮದ್ದನ್ನು ಹೇಳಿಕೊಡ್ತಾ ಇದ್ರೆ, ನಮ್ಮ ಸುತ್ತಮುತ್ತಲಗಳಲ್ಲಿ ಸಿಗ್ತಕ್ಕಂತಹ ಗಿಡಮೂಲಿಕೆಯಿಂದ ಆಗ್ತಕ್ಕಂಥ ಮನೆಮದ್ದು, ಯಾವ ಮನೆಮದ್ದು ಇವತ್ತು? ದೊಡ್ಡ ಪತ್ರೆ. ನಮ್ಮ ಇಲ್ಲಿ ಎಲ್ಲ ತಾಮ್ರಾಣಿ ಅಂತ ಹೇಳ್ತೇವೆ. ಓಕೆ, ಶೀತಕ್ಕೆ ಮುಖ್ಯವಾಗಿ ಒಳ್ಳೇದಾಗ್ತದೆ. ಅಂದ್ರೆ ಹೇಗೂ ಮಳೆ ಬರ್ತಾ ಇದೆ, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಶೀತ ಆಗ್ತಕ್ಕಂಥ ಸರ್ವಸಾಮಾನ್ಯ. ಸೊ ಮಕ್ಕಳಿಗೆ ಅಂತಲ್ಲ, ಎಲ್ಲ ದೊಡ್ಡವರಿಗೂ ಆಗ್ತದೆ. ಎಲ್ಲ ಶೀತಕ್ಕೆ ಒಳ್ಳೆಯ ಮನೆಮದ್ದು ಇದು ಅಲ್ವಾ? ಅದ್ರ ಜೊತೆಗೆ ಕೇವಲ ಒಂದಕ್ಕೆ ಅಥವಾ ಬೇರೆ ಏನಾದ್ರು ಅದರಿಂದ ಉಪಯೋಗ? ಮತ್ತೆ ಜ್ವರ ಬಂದು ಬಾಯಿ ರುಚಿ ಇಲ್ಲದಕ್ಕೆ ತಂಬಳಿ ಮಾಡಿಕೊಂಡು ಊಟ ಮಾಡಿದ್ರು ಒಳ್ಳೇದಾಗ್ತದೆ. ಮೈ ಮೇಲೆ ಸಣ್ಣ ಕಜ್ಜಿಗಳು, ಬಿಸಿರುಪು ಅಂತ ಹೇಳ್ತೇವೆ, ದಡಿಕೆ, ಸಣ್ಣ ಕಜ್ಜಿ ದಡಿಕೆ ಅಂತ ಇಲ್ಲಿ ಬಿಸಿರುಪು ಹೇಳ್ತೇವೆ. ಚಿಕ್ಕ ಮಕ್ಕಳಿರುವಾಗ ಕೆಲವರಿಗೆ ಬರ್ತದೆ. ಮತ್ತೆ ಈಗ ಸೊಳ್ಳೆ ಕಚ್ಚಿ ಎಲರ್ಜಿ ಆಗುವಂತ ಟೈಮಲ್ಲಿ ಸಹ ಅದನ್ನು ಸ್ವಲ್ಪ ಉಜ್ಜಿದ್ರೆ ಗುಣ ಆಗ್ತದೆ. ಅಂದ್ರೆ ಇವತ್ತಿನ ತಾಮ್ರಾಣಿ ಸೊಪ್ಪು ಅಥವಾ ದೊಡ್ಡ ಪತ್ರೆ ಸೊಪ್ಪಿನಿಂದ ಸಣ್ಣ ಮಕ್ಕಳಿಗೆ ಆಗಿರ್ಬೋದು, ಎಲ್ಲರಿಗೂ ಆಗ್ತಕ್ಕಂಥ ಶೀತದ ನಿವಾರಣೆಯನ್ನ, ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡು ಶೀತವನ್ನು ದೂರ ಓಡಿಸಬೇಕು ಅಂತಿಲ್ಲ. ಈ ತಾಮ್ರಾಣಿ ಸೊಪ್ಪನ್ನು ಬಳಸಿ ಹೇಗೆ ಶೀತವನ್ನು ಕಮ್ಮಿ ಮಾಡಬಹುದು, ಅಥವಾ ಜ್ವರ ಬಂದು ಬಾಯಿ ರುಚಿ ಇಲ್ಲದಿರತಕ್ಕಂಥದ್ದನ್ನು ಹೇಗೆ ಮತ್ತೆ ನಮಗೆ ಬಾಯಿ ರುಚಿಯನ್ನು ಬರೆಸಬಹುದು, ಮೈ ಮೇಲೆ ಬರ್ತಕ್ಕಂತಹ ಒಂದು ಬಿಸಿರೂಪ ಅಂತ ಇದೆ ಅಥವಾ ದಡಿಕೆ ಅಂತ ಬರುತ್ತೆ, ಸೊ ಅದನ್ನು ಹಚ್ಚಿ ಹೇಗೆ ಅದನ್ನು ದೂರ ಮಾಡಿಸಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಮದ್ದಿನ ಕಾರ್ಯಕ್ರಮದಲ್ಲಿ ನಮಗೆ ಒಳ್ಳೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಕೇವಲ ಮಾಹಿತಿಯನ್ನ ನಾವು ಥಿಯರಿ ರೂಪದಲ್ಲಿ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಆಗಿ ಕೂಡ ನಮಗೆ ಹೇಗೆ ಅದನ್ನು ಬಳಸೋದು ಅನ್ನೋದರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮತ್ತೊಂದು ಸಂಚಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಳ್ತಾ, ತಾಮ್ರಾಣಿ ಸೊಪ್ಪಿನಿಂದ ಹೇಗೆ ಔಷಧಿಯನ್ನು ಮನೆಯಲ್ಲೇ ಮಾಡಬಹುದು ಅನ್ನೋದನ್ನ ನೋಡ್ಕೊಂಡು ಬರುವ ಅಲ್ವಾ? ಬನ್ನಿ. ಇದು ಅದರಲ್ಲೇ ಇನ್ನೊಂದು ದೊಡ್ಡ ಪತ್ರೆಯಲ್ಲೇ ವೇರಿಗೇಟೆಡ್, ಅಲಂಕಾರಿಕವಾಗಿ ಸಹ ಬಳಸ್ಬೋದು, ಮದ್ದಿಗೆ ಸಹ ಬಳಸ್ಬೋದು. ಅದನ್ನ ದೊಡ್ಡ ಪತ್ರೆ ಎಲೆಗಳನ್ನ ತೆಕ್ಕೊಳ್ಳುವ ನಾವೀಗ. ಇದೀಗ ಬಿಸಿಲಿದ್ದ ಕಾರಣ ಎಲೆ ಸ್ವಲ್ಪ ಸಣ್ಣದುಂಟು, ಮಳೆಗಾಲದಲ್ಲಿ ತುಂಬ ಸೊಂಪಾಗಿ ಬೆಳೀತದೆ. ದೊಡ್ಡ ಪತ್ರೆ ಎಲೆಗಳನ್ನ ತಂದಾಗಿದೆ. ಇದನ್ನ ಇನ್ನೀಗ ನಾವು ಕಾವಲಿ ಮೇಲೆ ಇಟ್ಕೊಂಡು ಬಾಡಿಸುವ. ಕಾವಲಿ ಸ್ವಲ್ಪ ಬಿಸಿಯಾದ ಮೇಲೆ ಎಲೆಗಳನ್ನ ಅದರ ಮೇಲೆ ಇಡುವ. ಬಿಸಿಯಾದಾಗ ಎಲೆಗಳು ಹೀಗೆ ಬಣ್ಣ ಬದಲ್ತಾ ಉಂಟು. ಇದನ್ನೊಮ್ಮೆ ತಿರುಗಿಸಿ ಹಾಕ್ಕೊಳ್ಳುವ. ಈಗ ಸ್ಟವ್ ಆಫ್ ಮಾಡ್ಬೋದು. ಸ್ವಲ್ಪ ಹೊತ್ತು ಅದರಲ್ಲಿ ಬಿಟ್ಟರೆ ಆಯಿತು. ಇದೀಗ ತೆಕ್ಕೊಳ್ಳುವ ಇದನ್ನ. ಇದೀಗ ಬಾಡಿಸಿ ತಂದ ಎಲೆಗಳು, ಇದನ್ನು ಬಿಸಿ ಬಿಸಿ ಇರುವಾಗಲೇ ಚಂದ ಹಿಂಡಿ ರಸ ತೆಗಿಬೇಕು. ಹಿಂಡಿ ರಸ ತೆಗೆದ ಈ ಎಲೆಗಳು ಬಿಸಿ ಇರ್ತದೆ. ಇದನ್ನು ಶೀತ ಇರುವ ಮಕ್ಕಳ ತಲೆಗೆ ಸಹ ಉಜ್ಬೋದು. ಒಂದು 4 ರಸ ಮತ್ತು ಒಟ್ಟಿಗೆ ಎಲೆಯನ್ನು ಸ್ವಲ್ಪ ಉಜ್ಜಿದ್ರೆ ಶೀತಕ್ಕೆ ಒಳ್ಳೆಯದಾಗ್ತದೆ. ಇದೀಗ ಜೇನು ಹೇಳಿದರೆ ಇದು ಮುಜೆಂಟಿ ಜೇನು ಅಂತ ಹೇಳ್ತೇವೆ, ಮಿಸ್ರಿ ಜೇನು. ಇದು ಮದ್ದಿಗೆ ತುಂಬ ಒಳ್ಳೆಯದು. ಇದೇ ಜೇನಿಗ ಸ್ವಲ್ಪ ಸೇರಿಸ್ತಾ ಇದ್ದೇನೆ ಇದಕ್ಕೆ. ತುಂಬ ಸಿಹಿಯಾದರೂ ಅಷ್ಟು ಒಳ್ಳೆಯದಲ್ಲ. ಎಷ್ಟು ಪ್ರಮಾಣದಲ್ಲಿ ರಸ ಉಂಟು ಅದರ ಒಂದು ಸ್ವಲ್ಪ ಕಡಿಮೆನೇ ಜೇನು ಸೇರಿಸಿದರೆ ಒಳ್ಳೆಯದು. ಆತ್ಮೀಯ ವೀಕ್ಷಕರು, ಇವಾಗ ಶೀತ ಹಾಗೇನೆ
ಬಾಯಿ ರುಚಿ ಇಲ್ಲದಿರುವಂತಹದ್ದು, ಅಂದ್ರೆ ಜ್ವರ ಬಂದು ಬಾಯಿ ರುಚಿ ಎಲ್ಲ ಇಲ್ಲದೆ ಇರುವಾಗೆ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಹೇಗೆ ತಾಮ್ರಾಣಿ ಸೊಪ್ಪಿನಿಂದ ಅಥವಾ ದೊಡ್ಡ ಪತ್ರೆಯಿಂದ ಒಂದು ಮನೆಮದ್ದನ್ನ ತಯಾರು ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಇದನ್ನು ಹಿಂಡಿರುವಾಗ ಉಳಿದಿರುವಂತಹ ಆ ಒಂದು ತಾಮ್ರಾಣಿ ಸೊಪ್ಪಿನ ಎಲೆ ಇದೆ, ಅದು ಬಿಸಿ ಬಿಸಿ ಇರುವಾಗಲೇ ಮಕ್ಕಳ ತಲೆ ಮೇಲೆಲ್ಲ ಅದನ್ನ ಚೆನ್ನಾಗಿ ಹಾಕಿದ್ರೆ ಅವರಿಗಿರ್ತಕ್ಕಂಥ ಶೀತಗಳೆಲ್ಲ ನಿವಾರಣೆ ಆಗ್ತದೆ. ಸ್ವಲ್ಪದಲ್ಲಿ ರಸ ಇದ್ರೂ ಕೂಡ ಒಳ್ಳೇದು ಅಂತ ಹೇಳುವಂಥದ್ದನ್ನ ಹೇಳಿದ್ದೀರಿ. ಹಾಗೇನೆ ಮೈಯ ಮೇಲೆ ದಡಿಕೆ ಬರ್ತದೆ ನೋಡಿ, ಒಂದ್ ಸ್ವಲ್ಪ ನಮಗೆ ಬಿಸಿರೂಪ್ ಅಂತ ಹೇಳ್ತಾರೆ ನಮ್ಮ ಈ ಕಡೆ ಎಲ್ಲ ಕರಾವಳಿಯಲ್ಲೆಲ್ಲ. ಆ ಬಿಸಿರೂಪ್ ಬಂದಾಗ ಈ ರೀತಿ ಮಾಡಬೇಕು ಅಂತ ನಾವಿಲ್ಲ ಅಲ್ವಾ, ಆ ಸೊಪ್ಪನ್ನೇ ತೆಗೆದು ಅದನ್ನ ರಸವನ್ನ ಹಿಂಡಿ ಅಲ್ಲಿಗೆ ಉಜ್ಜಿದ್ರೆ ಆಯ್ತು. ಅಲ್ಲಿಗೆ ಕೈಯಲ್ಲಿ ಇದ್ ಮಾಡುವಾಗ ಬರ್ತದೆ ದಪ್ಪ ಎಲೆ, ಬೇಕಾದಷ್ಟು ರಸ ಇರ್ತದೆ, ಉಜ್ಜಿಕೊಂಡ್ರೆ ಆಯ್ತು. ಆ ಬಿಸಿರೂಪ್ ಅಂತ ಹೇಳುವಂಥದ್ದು ಏನಿದೆ ಅದು ಕಡಿಮೆ ಆಗ್ತದೆ. ಇದೀವಾಗ ನಾವು ಮಾಡಿರ್ತಕ್ಕಂಥದ್ದು ಶೀತಕ್ಕೆ, ಶೀತ ಕೆಮ್ಮುವಿಗೆ. ಹಾಗೇನೆ ಬಾಯಿ ರುಚಿ ಇಲ್ಲದಿರೋದಕ್ಕೆ ಇನ್ನೊಂದು ತಂಬುಳಿ ಅಂತ ಮಾಡ್ಲಿಕ್ಕಿದ್ದಾರೆ. ಸೊ ಹುರ್ಕೊಂಡು ಅಡಿಗೆ ಎಲ್ಲ ತಂಬುಳಿಗಳು ಮಾಡುವಾಗೆ ಮಾಡಿದ್ರೆ ಆಯ್ತು. ಇವಾಗ ಶೀತ ಹಾಗೇನೆ ನಮಗೆ ಕೆಮ್ಮಿದ್ರೆ ಇದನ್ನ ತಿನ್ಬೋದು ಅಲ್ವಾ, ಕೈಯಲ್ಲಿ ಸ್ವಲ್ಪ ಹಾಕೊಂಡು. ಈಗ ಡಾಕ್ಟರ್ ಆಗಿದ್ದೀರಿ ನೀವು, ಯಶೋರ್ ಬನ್ನಿ. ನೀರೇ ಬರುದು ಎಲೆಯಲ್ಲಿ, ಇದು ಅರಿಷ್ಟ ತರ ಇದೆಲ್ಲ, ಸ್ವಲ್ಪ ಚೂರು ಖಾರ ಖಾರ ಇರ್ತದೆ, ಎಲೆಯ ರುಚಿಯೇ ಒಂದು ಖಾರ ಖಾರ. ಹೌದು, ಒಂದು ಒಳ್ಳೆ ಬ್ರೀದಿಂಗ್ ಸಿಗ್ತದೆ, ಒಂದು ಒಳ್ಳೆ ಬ್ರೀದ್ ಇದೆ ಮಾತ್ರ, ಒಂದು ಒಳ್ಳೆ ಶ್ವಾಸವನ್ನು ಹೇಳ್ಕೊಳ್ಳಿಕ್ಕೆ ಆಗ್ತದೆ. ಓಕೆ, ಮದ್ದಿನ ರೂಪದಲ್ಲೇ ನಾವು ಸೇವನೆ ಮಾಡಬಹುದು. ಸೊ ಈ ವಾರ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಒಂದು ಮನೆ ಮದ್ದನ್ನು ಹೇಳಿಕೊಟ್ಟಿದ್ದೀರಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಂದಿಗೆ ತಾಮ್ರಾಣಿ ಸೊಪ್ಪು ಇರ್ಬೋದು, ಆದರೆ ಮನೆಯಲ್ಲೇ ಮಾಡ್ಬೋದು ಅಂತ ಗೊತ್ತಿರೋದಿಲ್ಲ. ಒಂದು ಒಳ್ಳೆ ಮಾಹಿತಿ ನಮಗೆ ನಿಮ್ಮಿಂದ ಮತ್ತೆ ಸಿಕ್ಕಿದೆ. ಸೊ ಅದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ವೀಕ್ಷಕರೇ, ಇದು ಕೂಡ ಏನಾದರೂ ಮಳೆಗಾಲದಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಶೀತ ಕೆಮ್ಮು ಎಲ್ಲ ಇದೆ ಅಂತ ಹೇಳಿದ್ರೆ ಈ ಮನೆ ಮದ್ದನ್ನು ಮಾಡಿ, ತಾಮ್ರಾಣಿ ಸೊಪ್ಪು ಅಂದರೆ ದೊಡ್ಡ ಪತ್ರೆಯಿಂದ, ಸೊ ಒಳ್ಳೆಯದಾಗ್ತದೆ. ಖಂಡಿತವಾಗ್ಲೂ ಎಲ್ಲದಕ್ಕೂ ಆಸ್ಪತ್ರೆಗೆ ನಾವು ಅವಲಂಬಿತರಾಗಬೇಕಾಗಿಲ್ಲ. ಮನೆಯಲ್ಲೇ ಮಾಡೋದ್ರಿಂದ ನಮಗೆ ಬೇಕಾಗಿರುವಂತಹ ಔಷಧಿಗಳನ್ನು ನಾವೇ ಸಿದ್ಧಪಡಿಸಿಕೊಂಡು ಗುಣಪಡಿಸಬಹುದು ಎಲ್ಲ ಸಮಸ್ಯೆಗಳನ್ನು. ಸೊ ಮತ್ತೊಂದು ವಿಡಿಯೋ ಸಿಗ್ತೇವೆ. ಅದು ಎಲ್ಲರೂ ಕೂಡ ಚೆನ್ನಾಗಿರಿ, ಆರೋಗ್ಯವಂತರಾಗಿರಿ. ನಮ್ಮ ಸುತ್ತಮುತ್ತಲಗಳಲ್ಲಿ ಸಿಗ್ತಕ್ಕಂತಹ ಗಿಡಮೂಲಿಕೆಯಿಂದ ಬೇಕಾಗಿರುವಂಥ ಔಷಧಿಗಳನ್ನು ತಯಾರು ಮಾಡಿಕೊಳ್ಳಿ. ಹಾಗೆಯೇ ತುಳಸಿ ದಯಪ್ರಸಾದ್ ಅವ್ರ ಜೊತೆಗೆ 3ನೇ ಎಪಿಸೋಡ್ ಆಗಿದೆ. ಇನ್ನಷ್ಟು ಎಪಿಸೋಡ್ಗಳು ಬೇಕಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ, ಇನ್ನಷ್ಟು ನಮಗೆ ಔಷಧಿಗಳು ಬೇಕು ಅಂತ. ಖಂಡಿತವಾಗ್ಲೂ ಅವ್ರ ಸಮಯ ಇದ್ದಾಗ ನಮಗೆ ಸಮಯವನ್ನು ಕೊಟ್ಟು ಈ ರೀತಿಯ ಔಷಧಿಗಳನ್ನು ಹೇಳಿಕೊಡ್ತಾರೆ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಅದುವರೆಗೆ ಎಲ್ಲರೂ ಕೂಡ ನಗ್ನಗ್ತಾ ಇರಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.